ಬೆಂಗಳೂರಿನಲ್ಲಿ ಚಿರತೆಯ ಕಾಟ ನಿಲ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರ ಜಾಗ ನಾವು ತೊಗೊಂಡ್ಮೇಲೆ ನಮ್ಮ ಜಾಗಕ್ಕೆ ಬರದೇ ಇರೋತ್ತಾಗತ್ತೇನ್ರಿ? ನಮ್ಮದೇ ಬರೋಕ್ಕಾಗತ್ತಾ? ಅದಕ್ಕೆ ಆಪರೇಷನ್ ಚಿರತೆ ಈಗ ಸಕ್ಸಸ್ ಆಗಿದೆ. ಸೊ ಆಪರೇಷನ್ ಚಿರತೆ ಈಗ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಹೇಗೆ ಸಾಗ್ತಾ ಇದೆ, ಏನೆಲ್ಲ ಆಗಿದೆ ಆಪರೇಷನ್ ಚಿರತೆಯಿಂದ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಮನೆಯಲ್ಲಿ ಇರ್ತಾರೆ, ಏಕಾಏಕಿಯಾಗಿ ಚಿರತೆ ಒಳಗಡೆಗೆ ನುಗ್ಗುತ್ತೆ. ಏನು ಮಾಡಬೇಕು ಗಂಡ ಹೆಂಡ್ತಿ? ನಿಮ್ಮ ಮನೆಯಲ್ಲಿ ನೀವು ಟಿ ವಿ ನೋಡ್ಕೊಂಡು ಕೂತಿರ್ತೀರ. ನಿಮ್ಮ ಮನೆಯಲ್ಲಿರುವಂಥವ್ರೆ ನೀವು ಟಿ ವಿಯನ್ನು ನೋಡ್ಕೊಂಡು ಕೂತಿರ್ತೀರ. ನೋಡ್ಕೊಂಡು ಕೂತಂಥ ಸಂದರ್ಭದಲ್ಲಿ ನಿಮ್ಮ ಮನೆ ಬಾಗಿಲಿಂದ ಒಳಗಡೆ ಚಿರತೆ ಎಂಟ್ರಿ ಕೊಡುತ್ತೆ. ಯಾರಾದರೂ ಅತಿಥಿಗಳು ಬಂದರೆ ಬನ್ನಿ ಕೂತ್ಕೊಳ್ಳಿ, ಟೀ ಕುಡೀರಿ ಅಂತ ಹೇಳ್ಬೋದು ರೀ. ಚಿರತೆ ಬಂದರೆ ಏನ್ರಿ ಮಾಡಬೇಕು? ಹೆಂಗಿರುತ್ತೆ ಪರಿಸ್ಥಿತಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಂದಿದೆ, ಗಾಬರಿ ಆಗಬೇಕಾಗಿದ್ದಂಥ ದಂಪತಿಗಳು ಸಿಂಪಲ್ಲಾಗಿ ಮಾಡಿದ್ದೇನು ಗೊತ್ತಾ? ತಾವು ಆಚೆ ಹೋಗ್ಬಿಟ್ಟು ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಸೂಪರ್ ಮಾಡಿದರು. ಅದಕ್ಕೆ ಅರಣ್ಯ ಇಲಾಖೆಯವರು ಅದನ್ನು ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ದು ಸಕ್ಸಸ್ ಕೂಡ ಆಯಿತು. ಅದಕ್ಕೂ ಎಷ್ಟು ಸಮಯಾವಕಾಶ ಬೇಕಾಗಿತ್ತು, ಹೇಗೆ ಮಾಡಿದರು, ಅದೊಂದು ರೋಚಕವಾಗಿದೆ. ಇನ್ನು ವಿದ್ಯಾರ್ಥಿನಿಯನ್ನು ತಳ್ಳಿ ಹೋಗುತ್ತೆ ಚಿರತೆ. ಪುಣ್ಯ ಅಟ್ಯಾಕ್ ಮಾಡಿಲ್ಲ ಅದು. ಯಾಕೆ ಅಂತಂದರೆ ಚಿರತೆ ಅತ್ಯಂತ ಅಂಜುಬುರುಕ ಪ್ರಾಣಿ, ಮಾಂಸಾಹಾರಿ ಪ್ರಾಣಿಗಳಲ್ಲಿ. ಅದೊಂದು ರೀತಿ ಬೆಕ್ಕಿನ ಥರ, ಕಣ್ಣ ತಕ್ಷಣ ಓಡ್ಬಿಡುತ್ತೆ. ಅದ್ರ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದಾಗ ಮಾತ್ರ ಅದು ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಶಾಲೆಗೆ ಹೋಗಲು ರೆಡಿಯಾಗಿದ್ದರಂಥ ಮಕ್ಕಳು, ಆ ಸಂದರ್ಭದಲ್ಲಿ ಆದಂಥ ಅನಾಹುತ ಇದು. ಸೊ ಜಿಗಣಿಯಲ್ಲಿ ಆಪರೇಷನ್ ಚಿರತೆ ಸಕ್ಸಸ್ ಆಗಿದೆ. ಜಿಗಣಿಯಲ್ಲಿ ಆಗಿರೋದು ಹಲವು ರೀತಿಯಾದಂಥ ಬೆಳವಣಿಗೆಗಳು ಬೆಂಗಳೂರಿನಲ್ಲಿ ಆಗ್ತಾ ಇದೆ ಚಿರತೆಯಿಂದ. ಕಾರಣ ಅದರ ಜಾಗವನ್ನು ನಾವು ಅಕ್ವೈರ್ ಮಾಡ್ಕೊಳ್ತಾ ಇದ್ದೀವಿ. ಅದು ಇರಬೇಕಾದಂಥ ಬೆಟ್ಟಗಳಲ್ಲೆಲ್ಲ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ. ಅದರ ಪರಿಣಾಮವಾಗಿ ಅದು ಆಚೆ ಬರ್ತಾ ಇದೆ. ಇನ್ನು ಅರಣ್ಯ ಇಲಾಖೆ ಬೋನಿಗೆ ಚಿರತೆ ಬೀಳುತ್ತೆ. ಇದ್ಮೇಲೆ ಅದನ್ನು ತೊಗೊಂಡೋಗಿ ಕಾಡಿಗೆ ಬಿಡ್ತಾರೆ. ಇಲ್ಲ ಅಂತಂದರೆ ಮತ್ತೆ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಅದನ್ನು ತಗೊಳ್ತಾರೆ. ಮನೆಯಲ್ಲಿ ಅಡಗಿ ಕುಳಿತಂಥ ಚಿರತೆಯನ್ನು ಸೆರೆ ಹಿಡಿಯುವಂಥ ಕೆಲಸ ಇದೆಯಲ್ಲ, ಬಹಳ ರೋಚಕವಾಗಿದೆ. ಅದು ಮತ್ತೆ ಮಗುವನ್ನು ತಳ್ಳಿ ಹೋದಂಥ ಚಿರತೆ, ಇವೆರಡೂ ಕೂಡ ಬಹಳ ಚೆನ್ನಾಗಿದೆ. ಬಟ್ ಯಾರಿಗೂ ಕೂಡ ಏನೂ ಆಗಿಲ್ಲ. ಅದೇ ಒಂದು ಅದೃಷ್ಟ ಈಗ ಸದ್ಯಕ್ಕೆ. ಚಿರತೆಯನ್ನು ಈಗ ಅರಣ್ಯ ಇಲಾಖೆ ಸ್ಥಳಾಂತರಿಸಿದ್ದಾರೆ. ಬಟ್ ನಾವು ಕೂಡ ಇದರಿಂದ ಪಾಠವನ್ನು ಕಲಿಬೇಕಾಗಿದೆ, ಜಾಗೃತರಾಗಿರಬೇಕಾಗಿದೆ. ಯಾಕೆ ಅಂತಂದ್ರೆ ಈ ಸ್ಟೋರಿ ನೋಡ್ಕೊಂಡು ಬನ್ನಿ, ಆಮೇಲೆ ಹೇಳ್ತೀನಿ. ರಾಜಧಾನಿ ಬೆಂಗಳೂರಿನಲ್ಲಿ ಚಿರತೆ ಕಾಟ, ಜಿಗಣಿಯಲ್ಲಿ ಆಪರೇಷನ್ ಚಿರತೆ ಸಕ್ಸಸ್. ಚಿರತೆ ಸೆರೆ ಹಿಡಿದ ಅರಣ್ಯ ಇಲಾಖೆ ಸಿಬ್ಬಂದಿ. ಇತ್ತೀಚೆಗೆ ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮಿತಿ ಮೀರಿದೆ. ಕಾಡಿನಿಂದ ನಾಡಿಗೆ ಎಂಟ್ರಿ ಕೊಡ್ತಾ ಇರುವ ವನ್ಯಜೀವಿಗಳು ಜನರಿಗೆ ಸಖತ್ ಕಾಟ ಕೊಡ್ತಿದೆ. ಅಂತೆಯೇ ಆನೇಕಲ್ನ ಜಿಗಣಿಯಲ್ಲಿ ಚಿರತೆಯೊಂದು ಮನೆಗೆ ಎಂಟ್ರಿ ಕೊಟ್ಟು ಮನೆ ಮಾಲೀಕರ ನಿದ್ದೆಗೆಡಿಸಿತು. ಕೂಡಲೇ ಎಚ್ಚೆತ್ತ ವೆಂಕಟೇಶ್ ದಂಪತಿ ಮನೆ ಬಾಗಿಲನ್ನ ಮುಚ್ಚಿದ್ದಾರೆ. ಕಿರಿದಾದ ರೂಮಿನೊಳಗೆ ಹೋಗಿ ಮಂಚದಡಿ ಅವಿತು ಚಿರತೆ ಆಟವಾಡಿಸಿತು. ವಿಷಯ ತಿಳಿತಿದ್ದಂತೆ ನೂರಾರು ಜನರು ಸ್ಥಳಕ್ಕೆ ದೌಡಾಯಿಸಿ ಚಿರತೆ ನೋಡಲು ಮುಗಿಬಿದ್ರು. ವಿಷಯ ಅರಣ್ಯ ಅಧಿಕಾರಿಗಳು ಹಾಗೂ ಪೊಲೀಸರಿಗೆ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಬಂದು ಚಿರತೆ ಸೆರೆ ಕಾರ್ಯಾಚರಣೆಗೆ ಎಲ್ಲಾ ಸಿದ್ಧತೆ ಮಾಡಿಕೊಂಡ್ರು. ಆದರೆ ಅರವಳಿಕೆ ತಜ್ಞರು, ವೈದ್ಯರ ತಂಡ ಬರೋದು ಕೊಂಚ ತಡವಾಗಿತ್ತು. ಬಳಿಕ 2 ಬೋನ್ ಅಳವಡಿಸಿ ಅರವಳಿಕೆ ಮದ್ದು ನೀಡಿ ಚಿರತೆಯನ್ನ ಸೆರೆ ಹಿಡಿಯಲಾಯಿತು. ಅರಣ್ಯ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣದಂತೆ ಕಿಲಾಡಿ ಚಿರತೆ ಆಟವಾಡಿಸಿತು. ಸತತ 5 ಗಂಟೆಗಳ ರಣರೋಚಕ ಆಪರೇಷನ್ ಬಳಿಕ ಚಿರತೆ ಬೋನಿಗೆ ಬಿದ್ದಿದೆ. 6-7 ವರ್ಷದ ಹೆಣ್ಣು ಚಿರತೆಯನ್ನ ಕೇಜ್ ಮುಖಾಂತರ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಆಪರೇಷನ್ ಚಿರತೆ ಅರಣ್ಯ ಇಲಾಖೆಗೆ ಬಿಗ್ ಟಾಸ್ಕ್ ಆಗಿತ್ತು ಅಂತ ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ. ಹೊರಗಡೆ ಡೋರ್ನ ಮುರಿದು ಒಳಗಡೆ ಹೋಗಿ, ಒಳಗಡೆ ಇದ್ದಂತಹ ಚಿರತೆ ಇದ್ದಂತಹ ರೂಮನ್ನ ಬೀಗ ಹಾಕಿ ಹೊರಗಡೆ ನಾವು ಎಂಟರ್ ಆದ್ವಿ. ಒಂದು 8-10 ಜನ ನಮ್ಮ ಬನ್ನೇರುಘಟ್ಟ ಡಾಕ್ಟರ್ ಕಿರಣ್ ಅಂತ ಹೇಳಿ ಅವರು ಸಹಿತ ತಮ್ಮ ಡಾರ್ಟಿಂಗ್ ಎಕ್ವಿಪ್ಮೆಂಟ್ಗಳನ್ನೆಲ್ಲ ತಂದು ಲೊಕೇಟ್ ಮಾಡಿ, ಅದು ಮಂಚದ ಕೆಳಗಿದ್ದಂಥ ಒಂದು ಕತ್ಲು ಪ್ರದೇಶ 2-3 ಸಲ ಮೈ ಮೇಲೆ ಬಂದಂಥದ್ದು ಸಿಚುವೇಶನ್ ಇತ್ತು. ಆದರೂ ಸಹಿತ ನಾವು ಫಸ್ಟ್ ಟೈಮ್ ಡಾರ್ಟ್ ಮಾಡಿ ಅರವಳಿಕೆ ಮದ್ದನ್ನು ಕೊಟ್ಟು ಅದು ಪ್ರಜ್ಞೆ ತಪ್ಪಿದ ನಂತರ ಹೊರಗೆ ತಂದು ಅದರ ಆರೋಗ್ಯನ ನೋಡಿದ್ವಿ. ಬಹಳ ಉತ್ತಮವಾದಂಥ ಸುಮಾರು ಒಂದು 6-7 ವರ್ಷದ ಒಂದು ಹೆಣ್ಣು ಚಿರತೆ ಅದು. ಮನೆ ಮಾಲೀಕರ ಸಮಯ ಪ್ರಜ್ಞೆಗೆ ಶಹಬಾಷ್ ಗಿರಿ. ಪಬ್ಲಿಕ್ ಟಿವಿ ಜೊತೆ ವೆಂಕಟೇಶ್ ದಂಪತಿ ಮಾತು. ಚಿರತೆ ಮನೆಯ ಒಳಕ್ಕೆ ಬಂದಾಗ ಮನೆಯಲ್ಲೇ ಕೂತಿದ್ದ ವೆಂಕಟಲಕ್ಷ್ಮಿ ದಂಪತಿಯ ಸಮಯ ಪ್ರಜ್ಞೆ ದೊಡ್ಡ ಅನಾಹುತವನ್ನ ತಡೆದಿದೆ. ಚಿರತೆ ಮನೆಗೆ ಹೋಗುತ್ತಿದ್ದಂತೆ ಭಯಭೀತಿಯಿಂದ ಮನೆಯಿಂದ ಹೊರಬಂದು ಬಾಗಿಲು ಲಾಕ್ ಮಾಡಿ ಚಿರತೆಯನ್ನ ಕೂಡಿ ಹಾಕಿದ್ದಾರೆ. ಈ ದಂಪತಿಗಳ ಸಾಹಸಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಒಟ್ನಲ್ಲಿ ಚಿರತೆ ಮನೆಗೆ ನುಗ್ಗಿ ಇಡೀ ಗ್ರಾಮದಲ್ಲೇ ಆತಂಕ ಸೃಷ್ಟಿಸಿತು. ಸದ್ಯ 5 ಗಂಟೆಗಳ ಕಾರ್ಯಾಚರಣೆ ಬಳಿಕ ಚಿರತೆಯನ್ನ ಲಾಕ್ ಮಾಡಲಾಗಿದೆ. ಆಮೇಲೆ ಗೊತ್ತಾಯ್ತು ಅದು ಒಳಗಡೆ ಹಿಂಗೆ ನಡ್ಕೊಂಡು ನಮ್ಮ ಮುಂದೆನೇ ಹೋಯ್ತು. ನಾನೇನು ಅದಕ್ಕೆ ಏನು ತೊಂದರೆ ಕೊಟ್ಟಿಲ್ಲ, ಅದು ನಮಗೇನು ತೊಂದರೆ ಕೊಟ್ಟಿಲ್ಲ. ಸೀದಾ ರೂಮ್ ಒಳಗಡೆ ಹೋಯ್ತು. ರೂಮ್ ಒಳಗಡೆ ಹೋದ ತಕ್ಷಣ ನಾನು ನಮ್ಮ ಮಿಸಸ್ ಇಬ್ಬರು ಆಚೆ ಹೋಗಿ ಚಿರತೆ ಅನ್ಕೊಂಡು ಹೋಗಿ ಲಾಕ್ ಮಾಡಿದ್ವಿ. ಆಮೇಲೆ ಅಷ್ಟೊತ್ತಿಗೆ ಎಲ್ಲರೂ ಬಂದು ಪೊಲೀಸರು ಡಿಪಾರ್ಟ್ಮೆಂಟ್ ಫೋನ್ ಮಾಡಿದ್ವಿ. ಆಮೇಲೆ ಅವರು ಫಾರೆಸ್ಟ್ ಡಿಪಾರ್ಟ್ ಮಾಡಿದ್ರು. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಇವರು ಕೌನ್ಸಿಲರ್ ನಮ್ಮ ಏರಿಯಾದ ಅವರು
ಅವರು ಎಲ್ಲ ಬಂದು ಹೆಲ್ಪ್ ಮಾಡಿ ಎಲ್ಲರಿಗೂ ಇದು ಮಾಡಿದ್ರು. ನಮ್ಮ ಕೌನ್ಸಿಲರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಷ್ಟೊತ್ತಿಗೆ ಅವರು ಎಲ್ಲರನ್ನೂ ಕರೆಸಿದ್ರು ಪುನೀತ್. ಜನರು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.